ಶಿರಾನಗರದ ಫಾರ್ಮರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ, ಮಾಜಿ ಶಾಸಕ ರಾಜೇಶ್ ಗೌಡ, ಆಂಧ್ರಪ್ರದೇಶದ ಮಾಜಿ ಸಚಿವ ನರಸೇಗೌಡ, ಶಿರಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜುನಾಥ್, ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್, ಕಲ್ಕೆರೆ ರವಿಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬರಗೂರು ನಟರಾಜ್, ನಗರಸಭೆ ಸದಸ್ಯರಾದ ಉಮಾ ವಿಜಯರಾಜ್, ಆರ್ ರಾಮು, ಮೂರ್ತಿ ಮಾಸ್ಟ್ರು ಸೇರಿದಂತೆ ಹಲವರು ಹಾಜರಿದ್ದರು. ಅದರ ಜೊತೆಗೆ ಎಲ್ಲರೂ ಸುಮಾರು ಒಂದು 20 ರಿಂದ 25 ಜನ ಒಂದು ಕ್ವಶನ್ ಕೇಳಿದರು, ಫಾರ್ಮರ್ಸ್ ಆಸ್ಪತ್ರೆ ಅಂತಲೇ ಯಾಕೆ ಚೂಸ್ ಮಾಡಿರಿ ಅಂತ. ಒಂದು ಮೊದಲನೇ ಕಾರಣ, ನಾವು ರೈತರ ಮಕ್ಕಳು, ರೈತರಿಗೋಸ್ಕರ ರೈತರಿಗಾಗಿ ಮಾಡಿರೋ ಆಸ್ಪತ್ರೆ. ಅದರ ಜೊತೆಗೆ ಇನ್ನೂ ಒಂದು ಮೀನಿಂಗ್ ಇದೆ. ಫಾರ್ಮರ್ಸ್ ಅಂದರೆ ವ್ಯವಸಾಯಸ್ಥರು ಅಂದರೆ ಅದು ಒಂದು ವಿನಮ್ರ, ಅದು ಒಂದು ವೃತ್ತಿ, ಅದು ಅಂದರೆ ವಿನಮ್ರತೆ ಇರೋ ಒಂದು ವೃತ್ತಿ. ಅದರ ಜೊತೆಗೆ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಕಷ್ಟಪಡೋ ಅಂಥವ್ರು. ಸೊ ಈಗ ನಮ್ಮ ಆಸ್ಪತ್ರೆ ಇನ್ನು ಸ್ಟಾಫ್ಗಳೂ ತುಂಬ ವಿನಮ್ರತೆಯಿಂದ ಎಲ್ಲರಿಗೂ ನಗಿಸ್ಕೊಂಡು ನಕ್ಕೊಂಡು ಸ್ವಂತ ಫ್ಯಾಮಿಲಿ ಥರ ಟ್ರೀಟ್ಮೆಂಟ್ ಮಾಡಿಕೊಂಡು ತುಂಬ ಹಾರ್ಡ್ ವರ್ಕಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದ್ರಿಂದ ಆ ಹೆಸರು ಅದಕ್ಕೂ ಅನ್ವಯ ಆಗುತ್ತೆ. ಸೊ ಇಷ್ಟು ಹೇಳಿ, ಅದ್ರ ಜೊತೆಗೆ ಇದು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಥರದ್ದು ಹಾರ್ಟ್ ಹಾಸ್ಪಿಟ್ಲ್ ಬಿಟ್ಟು, ಹಾರ್ಟ್ ಸರ್ಜರಿ ಬಿಟ್ಟು ಎಲ್ಲದೂ ಆಗುತ್ತೆ. ಬ್ರೈನ್ ಸರ್ಜರಿನೂ ಮಾಡ್ತೀವಿ. ಆಲ್ಮೋಸ್ಟ್ 90% ಏನೇನು ಕಾಯಿಲೆ ಇರುತ್ತೋ ಅದೆಲ್ಲ ಇಲ್ಲೇ ಮ್ಯಾನೇಜ್ ಮಾಡ್ತೀವಿ. ಅಕಸ್ಮಾತ್ ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲದಂಥದ್ದನ್ನಾದ್ರೂ ಸ್ಟೆಬಿಲೈಸ್ ಮಾಡಿ ಹೈಯರ್ ಸೆಂಟ್ರಿಗೆ ನಾವು ಜವಾಬ್ದಾರಿ ತೊಗೊಂಡು, ಜವಾಬ್ದಾರಿ ಅಂತ ಈಗ ಫಾರ್ ಎಕ್ಸಾಂಪಲ್ ಪೇಷೆಂಟ್ಗಳಿಗೆ ತುಮಕೂರು, ಬೆಂಗಳೂರು ತಗೊಂಡೋದ್ರೆ ಯಾವ ಹಾಸ್ಪಿಟ್ಲಿಗೆ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಅಕಸ್ಮಾತ್ ನಮ್ಮಲ್ಲಿ ಆಗದಿಲ್ಲದನ್ನ ಅಲ್ಲಿ ಟೈಅಪ್ ಮಾಡಿಕೊಂಡು ಅಲ್ಲಿಗೆ ರೆಫರ್ ಮಾಡ್ತೀವಿ ಆದಷ್ಟು. ಆ್ಯಂಡ್ ಆಲ್ಸೋ ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಪ್ಪ ಏನಪ್ಪ ಇಲ್ಲಿ ಇಂಥ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಇರುತ್ತೆ ಅಂತ ಅಂದ್ಕೋಬೇಡಿ, ಇದು ತುಂಬ ಕಡಿಮೆ ದರದಲ್ಲಿ ಇಟ್ಟಿರ್ತೀವಿ. ಫಾರ್ಮರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಇವತ್ತೊಂದು ಸಿರಾದಲ್ಲಿ ಒಂದು ಐತಿಹಾಸಿಕವಾದಂಥ ಆಸ್ಪತ್ರೆಯನ್ನು ತೆರೆದಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಒಂದು ಸಂಗತಿ. ವೈದ್ಯ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಸಾಧನೆ ಮಾಡಬೇಕು ಮತ್ತು ಜನರಿಗೆ ಸಹಾಯವನ್ನು ಮಾಡಬೇಕು ಅಂತೇಳಿ ಪರಿಕಲ್ಪನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು. ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ನಾನಿವತ್ತಿಲ್ಲಿ ಬಂದಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ಅತ್ಯಂತ ಸಂತೋಷ ಆಗ್ತದೆ. ಬಹುಶಃ ಈ ಆಸ್ಪತ್ರೆಯ ಸೌಲಭ್ಯ ಎಲ್ಲ ಬಡ ಜನರಿಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ ಎಟುಕುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ, ನಾನು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಬೇಸಿಕ್ ಆಸ್ಪತ್ರೆ, ಬೇರೆ ಬೇರೆ ಆಸ್ಪತ್ರೆಗಳ ಸಂಪರ್ಕವನ್ನು ಕೂಡ ಪಡೆದು ವೈದ್ಯಕೀಯ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನಾನು ಮಾಡ್ತೇನೆ. ಬಹುಶಃ ಈ ರೀತಿ ಆಸ್ಪತ್ರೆಗಳು ಬರೋದ್ರಿಂದ ಏನಾಗ್ತದೆ ಅಂತಂದರೆ, ಮುಂಬರುವ ಕಾಯಿಲೆಗಳು ಯಾವುದು ಅಂತಕ್ಕಂಥದ್ದನ್ನು ಅದನ್ನು ಮುಂಜಾಗ್ರತೆಯನ್ನು ವಹಿಸಿ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆದು ಶುಶ್ರೂಷೆ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಕೂಡ ಇರ್ತದೆ. ಗ್ರಾಮೀಣ ಭಾಗದಲ್ಲಿ ಒಂದು ನುರಿತವಾದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭಾಳ ಅವಶ್ಯಕತೆವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ಭಾಗದ ಜನರು ಏನು ಬಡವರು ಇರ್ಬೋದು, ಅಥವಾ ಮಧ್ಯಮ ವರ್ಗದವರು ಇರ್ಬೋದು, ಅಥವಾ ರೈತರು ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರ ಧ್ಯೇಯೋದ್ದೇಶ ಏನು ಅಂತಕ್ಕಂಥದ್ದು ನಾನು ಹಂಗೆ ಆಲಿಸ್ತೆ. ಅವರು ಭಾಳ ಒಂದು ಉತ್ತಮವಾದಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ಹೊರದೇಶದಲ್ಲಿದ್ದರೂ ಸಹಿತನ ಈ ಭಾಗದಲ್ಲಿ ನನ್ನ ಸ್ವಗ್ರಾಮದಲ್ಲಿ, ನನ್ನ ಊರಿನಲ್ಲಿ ಒಂದು ಅತ್ಯುತ್ತಮವಾದಂಥ ಆಸ್ಪತ್ರೆ ಸ್ಥಾಪನೆ ಆಗಬೇಕು, ನನ್ನಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಸ್ಥಳೀಯವಾಗಿಯೇ ಚಿಕಿತ್ಸೆ ದೊರಕಬೇಕು ಅಂತಕ್ಕಂಥದ್ದು ಒಂದು ಸದುದ್ದೇಶ ಅವ್ರದ್ದಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಇದು ಯಾವುದೇ ಒಂದು ವ್ಯಾಪಾರ ವಹಿವಾಟಿಗಾಗಲಿ ಮಾಡ್ತಕ್ಕಂಥದ್ದು ಒಂದು ಆಸ್ಪತ್ರೆ ಅಲ್ಲ. ನಾವು ಕೂಡ ಎಲ್ಲ ರೀತಿಯ ರೋಗಿಗಳಿಗೂ ಕೂಡ ಅವರ ಅನುಕೂಲತೆ ತಕ್ಕನೆ ಹಾಗೆ ನಾವು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂದರೆ ಮಧ್ಯಮ ವರ್ಗದವರು, ಬಡವರು ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಭೇಟಿ ನೀಡ್ತಕ್ಕಂಥ ಒಂದು ಸ್ಥಳ ಆಸ್ಪತ್ರೆ. ನಮ್ಮ ಇದೇ ತಾಲೂಕಿನವರೇ ಆದಂತಹ ಬೀರ್ನಳ್ಳಿ ಗ್ರಾಮದ ಡಾಕ್ಟರ್ ಮಂಜುನಾಥ್ರವರು ಇವತ್ತು ಈ ಒಂದು ಹಾಸ್ಪಿಟ್ಲೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಒಂದು ರೀತಿ
ಇದು ಕೂಡ ನಮ್ಮ ಸಿರಾ ನಗರಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು. ಯಾಕೆಂದರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ನಮ್ಮ ನಗರದಲ್ಲಿ ಇಲ್ಲಿವರೆಗೂ ಕೂಡ ಇರಲಿಲ್ಲ. ಯಾಕಂದರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಇವತ್ತು ಎಲ್ಲ ತಜ್ಞರನ್ನು, ವಿಶೇಷವಾದಂಥವ್ರನ್ನ, ಡಾಕ್ಟ್ರುಗಳನ್ನು ಇಲ್ಲಿ ನೇಮಿಸಿ ಇವತ್ತು ಬೆಂಗಳೂರು ಮತ್ತು ತುಮಕೂರು ಮಹಾನಗರಗಳಿಗೆ ನಮ್ಮ ಹೆಚ್ಚಿನ ಚಿಕಿತ್ಸೆಗೆ ಹೋಗ್ತಕ್ಕಂಥ ರೋಗಿಗಳಿಗೆ ಇವತ್ತು ಇಲ್ಲೇ ಸಿರಾ ನಗರದಲ್ಲೇ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಡಾಕ್ಟರ್ ಮಂಜುನಾಥ್ರವರು ಇವತ್ತು ಮಾಡಿದ್ದಾರೆ. ಇದೊಂದು ಸಿರಾ ನಗರ ಬಹುದೊಡ್ಡ ನಗರವಾಗಿ ಇವತ್ತು ಹೊರಹೊಮ್ತಾ ಇದೆ. ಈಗಾಗಲೇ ಪಕ್ಕದ ಆಂಧ್ರ ಪ್ರದೇಶ ಇರ್ಬೋದು, ಈ ಕಡೆ ಹಿರಿಯೂರಿನ ಕೆಲವು ಭಾಗ ಇರ್ಬೋದು, ಇವೆಲ್ಲವೂ ಕೂಡ ಇದು ಒಂದು ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ, ಅದು ನ್ಯಾಷನಲ್ನ ಹೈವೇನಲ್ಲಿ ಈ ಒಂದು ನಗರ ಇರೋದ್ರಿಂದ ಸಾಕಷ್ಟು ರೋಗಿಗಳು ಇವತ್ತು ಅತ್ಯವಶ್ಯಕವಾಗಿ ಈ ಆಸ್ಪತ್ರೆ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ರವರು ಅಮೇರಿಕಾದಲ್ಲಿ ಇದ್ದು ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಬೇಕು, ನಮ್ಮ ತಾಲೂಕಿಗೆ ಏನಾದ್ರು ಋಣ ತೀರಿಸ್ಬೇಕಂತೇಳಿ ಇವತ್ತು ಒಂದು ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಕೊಡುಗೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಎಲ್ಲ ಜನಸಾಮಾನ್ಯರಿಗೆ ಅವರ ಸೇವೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಬೇಡಿಕೊಂಡು